ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರದ್ದು ತೇರಿತ್ತು. ಜಕ್ಕೇನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ತೇರು ಇವತ್ತು. ನಾನು ಅದಕ್ಕೆ ಬೆಳಗ್ಗೆನೇ ಎಲ್ಲ ಮಾರ್ಕೆಟಿಂದ ಹೂವು ತೊಗೊಂಬಂದು ಇಟ್ಟಿದ್ರು ನಮ್ಮ ಮನೆಯವರು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ನೈವೇದ್ಯಕ್ಕೆ ಅಂತ ಪಾಯಸ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮತ್ತು ಕೋಸಂಬರಿ ಮತ್ತು ಸ್ವಲ್ಪ ಕಡಲೆಕಾಳು ನೆನೆಸಿದ್ದೆ ಉಸ್ಲಿ ಮಾಡೋಣ ಅಂತ. ಅದನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಎಲ್ಲ ತಂದುಕೊಟ್ಟು ಬೆಳಗ್ಗೆನೇ ಹೋದರು ದೇವಸ್ಥಾನಕ್ಕೆ. ಟೈಮ್ ಆಗ್ತಾ ಬಿಸಿಲಾಗುತ್ತಲ್ವ, ಹಂಗಾಗಿ ಬೇಗನೆ ಹೋದರು ನಮ್ಮ ಮಾವನು ನಮ್ಮ ಮನೆಯವರು. ನಾವೆಲ್ಲ ಏನು ಹೋಗಲಿಲ್ಲ, ಯಾಕಂದರೆ ತುಂಬ ಬಿಸಿಲಿರುತ್ತೆ, ಮಕ್ಳಿಗೆ ಬೇರೆ ಎಕ್ಸಾಮ್ ಇತ್ತು. ಹಂಗಾಗಿ ಮತ್ತೆ 12:30ಗೆ ಬಂದು ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಪೂಜೆ ಮಾಡಿ ನೈವೇದ್ಯ ಮಾಡಿದ್ದೆ. ನನ್ನ ಮಕ್ಕಳು ಕೂಡ ಇನ್ನೇನು 12:30ಗೆಲ್ಲ ಬಂದುಬಿಡ್ತಾರಲ್ವ, ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ಎಲ್ಲ ಪ್ರಸಾದ ಎಲ್ಲ ನೈವೇದ್ಯ ಮಾಡಿಟ್ಟಿದ್ದೆ. ನಾನಿಲ್ಲಿ ಕಡಲೆಕಾಳು ಉಸ್ಲಿಗೆ ಕಡಲೆಕಾಳು ಫಸ್ಟೇ ಬೇಯಿಸ್ಕೊಂಡಿದ್ದೀನಿ. ಒಂದು 2-3 ವಿಷಲ್ ಕೂಗಿಸ್ಕೊಂಡಿದ್ದೆ. ಅದು ಚೆನ್ನಾಗಿ ನೆಂದಿರೋದ್ರಿಂದ ಒಂದು ಮೂರು ವಿಷಲ್ ಸಾಕಾಯಿತು ಕೂಗಿಸ್ಕೊಂಡೆ. ನಂತರ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಕಾಳನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿ ನಾವೇನು ಒಗ್ಗರಣೆಯಲ್ಲಿ ಕಡಲೆಕಾಳು ಹುರಿತಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಆ ನೀರು ಹಿಂಗೋವರೆಗೂ ಬೇಯಿಸ್ಕೊಳ್ಳೋದು. ಇದಕ್ಕೆ ಈರುಳ್ಳಿ ಹಾಕೋ ಅವಶ್ಯಕತೆ ಏನಿರಲ್ಲ. ತುಂಬ ಚೆನ್ನಾಗಾಗಿತ್ತು ಕಡಲೆಕಾಳು ಉಸ್ಲಿ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ನಂತರ ಪ್ರಸಾದ ಮಾಡಿಟ್ಟು ನೈವೇದ್ಯ ಮಾಡಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಂತರ ನಾನಿಲ್ಲಿ ಪೂಜೆ ಎಲ್ಲ ಮಾಡಾದಮೇಲೆ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನಿವತ್ತು ಹೆಸರು ಬೇಳೆ ಬಳಸಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇದಕ್ಕೇನು ಮಸಾಲೆ ರುಬ್ಬೋ ಆಗಿಲ್ಲ, ಬರೀ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕಾಯಿ ಹಾಕಿದ್ರೆ ಸಾಕಾಗುತ್ತೆ. ಹೆಸರು ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಇದನ್ನೆಲ್ಲ ಹಾಗೆ ಹಾಕ್ಕೊಂಡು ಕೂಗಿಸ್ಕೊಳ್ಳೋದಷ್ಟೇ. ಕೂಗಿಸ್ಕೊಂಡು ನಂತರ ಇದನ್ನು ಚೆನ್ನಾಗಿ ಮಸ್ಕೋಬೇಕು. ಅದರಲ್ಲೇ ಸೌಟಲ್ಲೇ ಮಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದಕ್ಕೇನು ಯಾವುದೇ ಪುಡಿ ಏನು ಹಾಕೋ ಅವಶ್ಯಕತೆ ಇರಲ್ಲ. ನಾನು ಹೊಸ್ದಾಗಿ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು ಹೆಸರು ಬೇಳೆ ಹಾಕಿ ಮಾಡಿರೋದ್ರಿಂದ. ಸಾಂಬಾರು ಪೌಡರು, ಖಾರದ ಪೌಡ್ರು ಹಾಕೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ. ಇಲ್ಲಿ ಜೀರಿಗೆ ಕೂಡ ಹಾಕ್ಕೊಂಡು ಒಂದು 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಂತರ ಅದೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ, ಚೆನ್ನಾಗಿ ಬೆಂದಿರೋದ್ರಲ್ಲೇ ಬಿಸಿಯಾಗಿದ್ದಾಗಲೇ ಮಸ್ತ್ ಬಿಡ್ಬೋದು ಸೌಟಲ್ಲಿ. ಹಾಗಾಗಿ ನಾನು ಪ್ರೆಷರ್ ತೆಗೆದು ಮಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಸಾರಿದು. ನಾನು ಟ್ರೈ ಮಾಡಿರಲಿಲ್ಲ, ಹೊಸ್ದಾಗಿ ಟ್ರೈ ಮಾಡಿದ್ದಲ್ವ, ಚೆನ್ನಾಗಾಗಿತ್ತು. ನಂತರ ಇದೆಲ್ಲ ಚೆನ್ನಾಗಿ ಮಸ್ಕೊಂಡು ತಿರ್ಗಾ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ಮತ್ತೆ ಕುದಿಯೋಕೆ ಇಡ್ತಾಯಿದ್ದೀನಿ. ಕುದಿಸ್ಕೊಂಡು ನಮ್ಗೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಮತ್ತು ಅದು ಸ್ವಲ್ಪ ಗಟ್ಟಿಯಾಗಿತ್ತು, ನಾನು ಇನ್ನೊಂದು ಗ್ಲಾಸ್ ನೀರು ಕೂಡ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಮತ್ತು ಲಾಸ್ಟಿಗೆ ನಾವು ನುಗ್ಗೆಕಾಯಿ ಬೇಯಿಸಿಟ್ಟಿರ್ತೀವಲ್ಲ, ನುಗ್ಗೆಕಾಯಿ ಕೂಡ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಸ್ವಲ್ಪ ಮೈಲ್ಡಾಗಿತ್ತು, ಅಷ್ಟೊಂದು ಮಸಾಲೆ ಏನು ಅನ್ನಿಸ್ಲಿಲ್ಲ, ಯಾಕಂದರೆ ನಾವಿಲ್ಲೇನು ಪೌಡರ್ಸ್ ಯೂಸ್ ಮಾಡಿಲ್ವಲ್ಲ. ಚೆನ್ನಾಗಾಗಿತ್ತು. ಅಷ್ಟೊತ್ತಿಗೆ ನನ್ನ ಮಕ್ಕಳು ಕೂಡ ಬಂದರು ಸ್ಕೂಲಿಂದ. ನಾನು ಕೂಡ ಊಟಕ್ಕೆಲ್ಲ ರೆಡಿ ಮಾಡಿದ್ದೆ. ಇನ್ನೇನು ನಾವು 3 ಜನ ಅಷ್ಟೇ. ನಮ್ಮ ಮನೆಯವ್ರ ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡು ಬರ್ತಾರೆ. ಒಂದು 5 ಗಂಟೆ ಆಗುತ್ತೆ ಅಷ್ಟೊತ್ತಿಗೆ. ನಾವು 3 ಜನನೇ ಊಟ ಮಾಡ್ಕೊಂಡ್ವಿ.
ತುಂಬ ರಶ್ ಇರುತ್ತೆ ದೇವಸ್ಥಾನದಲ್ಲೂ ಇವತ್ತು. ಯಾಕಂತಂದರೆ ಎಲ್ಲ ಕಡೆಯೂ ಇವಾಗ ಜಾತ್ರೆಗಳು ತೇರುಗಳು ನಡೀತಾನೆ ಇರ್ತಾವಲ್ಲ, ಇಲ್ಲಿ ಇಲ್ಲೂ ಕೂಡ ಅಷ್ಟೇ ಜನ ಸೇರಿದರು. ಆಮೇಲೆ ಧ್ರುವ ಸರ್ಜಾ ಸರ್ ಮತ್ತು ಅರ್ಜುನ್ ಸರ್ಜಾ ಸರ್ ಕೂಡ ಬರ್ತಾರೆ ಇದಕ್ಕೆ. ಪ್ರತಿ ವರ್ಷವೂ ಅವ್ರು ಬಂದೇ ತೇರು ಎಳೆಯೋದು. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಜನ ಅಂತ ಹೇಳ್ಬೋದು. ನೋಡಿದ್ರಲ್ಲ ಯಾವ ಥರ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ. ತುಂಬ ಜನ ಸೇರ್ಕೊತಾರೆ. ನಾವಂತೂ ಒಂದಿನವೂ ಅಟೆಂಡ್ ಮಾಡಿಲ್ಲ ಅದನ್ನು. ನೋಡಬೇಕು, ನೆಕ್ಸ್ಟ್ ಇಯರಲ್ಲಿ ಹೋಗಿ ಬರಬೇಕು. ಮಧ್ಯಾಹ್ನದೆಲ್ಲ ಊಟ ಮುಗಿಸ್ಕೊಂಡು ರಾತ್ರಿಗೆ ನಾನು ಹಾಗಲಕಾಯಿ ಸಾಂಬಾರು ಮಾಡೋಣ ಇವತ್ತು ಅಂತ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಸಾಂಬಾರು. ನಾನು ಟ್ರೈ ಮಾಡಿರಲಿಲ್ಲ ಯಾವತ್ತೂ. ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ, ಗೊಜ್ಜು ಮಾಡಿದ್ದೀನಿ. ಸಾಂಬಾರು ಮಾಡೋಣ ಅಂತ ಕಟ್ ಮಾಡಿಟ್ಟಿದ್ದೆ ಹಾಗಲಕಾಯಿ. ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಳ್ಳೋಕ್ಕೆ ನಾನು ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಒಂದು 50% ಬಾಯ್ಲ್ ಆಗಬೇಕು ಅದು ಆವಿ ಎಲ್ಲ ಹೋದರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ಅದನ್ನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಕಡೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಚೆನ್ನಾಗಿ. ನಂತರ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ, ಅದನ್ನು ಹಾಕ್ಕೊಂಡು ಹುರ್ಕೋಬೇಕು ಎಣ್ಣೆಲಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಸಾಂಬಾರು ಪೌಡ್ರ್ ಮತ್ತು ಖಾರದ ಪೌಡ್ರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಜಾರ್ಗೆ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಆ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು 1-2 ಸ್ಪೂನು ಬೆಲ್ಲದ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕಹಿ ಅಂಶ ಸ್ವಲ್ಪ ಹೋಗುತ್ತೆ ಅಂತ. ಮತ್ತು ನಾನಿಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಅದೇನು ಅಂತ ಅಂದರೆ ಹುಚ್ಚೆಳ್ಳು ಬರುತ್ತಲ್ವ, ಹುಚ್ಚೆಳ್ಳು ಮತ್ತು ಕಡಲೆ ಬೀಜದ ಪೌಡ್ರು ಹುರಿದ್ಬಿಟ್ಟು ಪುಡಿ ಮಾಡಿ ಅದಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿದ್ರಲ್ವ ಇವತ್ತಿನ ರೆಸಿಪೀಸ್ನ. ನೀವೊಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.